ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಶ್ರೀಕೃಷ್ಣ ಅವರು 5 ರಾಣಿಯರನ್ನು ಮದುವೆಯಾದ ಕತೆ ಭಾಗ 3. ಶ್ರೀಕೃಷ್ಣ ಸತ್ಯಳನ್ನು ಮದುವೆಯಾಗುವ ಮೊದಲು ಅನೇಕ ನಗ್ನಜೀತ ಮಹಾರಾಜನ ಗೂಳಿಗಳೊಡನೆ ಸ್ಪರ್ಧಿಸಿದ್ದರು. ಯದುವಂಶದ ಹಲವರು ರಾಜಕುಮಾರರು ಇತರ ವಂಶದ ರಾಜಕುಮಾರರ ಸತ್ಯಳ ಕೈಯನ್ನು ಹಿಡಿಯುವ ಪ್ರಯತ್ನದಲ್ಲಿ ವಿಫಲರಾದರು. ಕೃಷ್ಣನು ಗೂಳಿಗಳನ್ನು ನಿಗ್ರಹಿಸಿ ಸತ್ಯಳ ಕೈ ಹಿಡಿದನೆಂದು ಇತರ ವಂಶಗಳ ರಾಜರಿಗೆ ತಿಳಿದಾಗ ಸಹಜವಾಗಿ ಅವರಿಗೆ ಅಸೂಯೆ ಉಂಟಾಯಿತು. ಕೃಷ್ಣನು ದ್ವಾರಕೆಗೆ ಹೋಗುತ್ತಿದ್ದಾಗ ನಿರಾಶರಾದ ಮತ್ತು ವಿಫಲರಾದ ರಾಜಕುಮಾರನು ಅವಳನ್ನು ಸುತ್ತುಗಟ್ಟಿ ಬಾಣಗಳ ಮಳೆಯನ್ನು ಸುರಿಸಿದರು. ಅವರು ಕೃಷ್ಣನ ತಂಡವನ್ನು ಮುತ್ತಿ ಭಾರೀ ಮಳೆಯಂತೆ ಬಾಣಗಳನ್ನು ಬಿಟ್ಟಾಗ ಕೃಷ್ಣನ ಆತ್ಮೀಯ ಸ್ನೇಹಿತ ಅರ್ಜುನನು ಮೇಲ್ವಿಚಾರಣೆಯನ್ನು ವಹಿಸಿಕೊಂಡನು ಮತ್ತು ತನ್ನ ಆತ್ಮೀಯ ಸ್ನೇಹಿತ ಕೃಷ್ಣನ ವಿವಾಹದ ಸಮಯದಲ್ಲಿ ಅವನನ್ನು ಸಂತೋಷಪಡಿಸಬೇಕೆಂದು ಏಕಾಂಗಿಯಾಗಿ ಅವರನ್ನೆಲ್ಲ ಹೊಡೆದೋಡಿಸಿದನು. ಅವನು ಕೂಡಲೇ ತನ್ನ ಗಾಂಡೀವ ಧನಸ್ಸನ್ನು ಕೈಗೆತ್ತಿಕೊಂಡು ಸಿಂಹವು ಅಟ್ಟಿಸಿಕೊಂಡು ಹೋಗುವುದರಲ್ಲೇ ಎಲ್ಲ ಪ್ರಾಣಿಗಳು ಓಡುವಂತೆ ಒಬ್ಬ ರಾಜಕುಮಾರನನ್ನು ಕೊಲ್ಲದೆ ಎಲ್ಲರನ್ನೂ ಹೊಟ್ಟೋಡಿಸಿದನು. ಇದಾದ ನಂತರ ಯದುಕುಲತಿಲಕನಾದ ಕೃಷ್ಣನು ತನ್ನ ಹೊಸ ಪತ್ನಿಯೊಂದಿಗೆ ಮತ್ತು ಬೃಹತ್ತಾದ ವರದಕ್ಷಿಣೆಗಳಿಂದ ದ್ವಾರಕಾ ನಗರವನ್ನು ಬಹು ವೈಭವದಿಂದ ಪ್ರವೇಶಿಸಿದನು. ಅನಂತರ ಕೃಷ್ಣನ ತನ್ನ ಹೆಂಡತಿಯೊಡನೆ ಬಹು ಶಾಂತವಾಗಿ ವಾಸ ಮಾಡುತ್ತಿದ್ದನು. ಕೃಷ್ಣ ತಂದೆಯ ಸೋದರಿ ಶತ್ರುಕೀರ್ತ ಎನ್ನುವಳು ಮದುವೆಯಾಗಿ ಕೇಕೆಯ ರಾಜ್ಯದಲ್ಲಿದ್ದಳು. ಅವಳಿಗೆ ಭದ್ರಾ ಎನ್ನುವ ಮಗಳಿದ್ದಳು. ಅವಳಿಗೆ ಕೃಷ್ಣನನ್ನು ಮದುವೆ ಮಾಡಿಕೊಳ್ಳುವ ಬಯಕೆ. ಅವಳ ಸೋದರನು ಯಾವ ಷರತ್ತು ಇಲ್ಲದೆ ಅವಳನ್ನು ಕೃಷ್ಣನಿಗೆ ಒಪ್ಪಿಸಿಕೊಟ್ಟನು. ಕೃಷ್ಣನು ಅವಳನ್ನು ತನ್ನ ಧರ್ಮಪತ್ನಿಯಾಗಿ ಸ್ವೀಕರಿಸಿದನು. ಅನಂತರ ಕೃಷ್ಣನು ಮಧುರಾಸು ರಾಜ್ಯದ ರಾಜನ ಮಗಳನ್ನು ಮದುವೆಯಾದನು. ಅವಳ ಹೆಸರು ಲಕ್ಷ್ಮಣ. ಗರುಡನು ರಾಕ್ಷಸರ ಕೈಗಳಿಂದ ಅಮೃತವನ್ನು ಕಿತ್ತುಕೊಂಡಂತೆ ಅವಳನ್ನು ಪಡೆದುಕೊಂಡನು. ಕೃಷ್ಣನು ಬಲಾತ್ಕಾರವಾಗಿ ಅವಳನ್ನು ಮದುವೆಯಾದನು. ಸ್ವಯಂವರಕ್ಕಾಗಿ ಬಂದಿದ್ದ ಅನೇಕ ಮಂದಿ ರಾಜರ ಎದುರಲ್ಲಿ ಕೃಷ್ಣನು ಅವಳನ್ನು ಅಪಹರಿಸಿಕೊಂಡು ಹೋದನು. ಅನೇಕ ರಾಜಕುಮಾರರು ಒಂದೆಡೆ ನೆರವೇರುತ್ತಾರೆ. ಅದರಲ್ಲಿ ತಾನೊಬ್ಬ ರಾಜಕುಮಾರನು ಕನ್ಯೆಯ ಆಯ್ಕೆ ಮಾಡಿಕೊಳ್ಳುವ ವಿಧಾನವು ಸ್ವಯಂವರ. ಅದಲ್ಲದೆ ಅವನಿಗೆ ಸಹಸ್ರಾರು ಮಂದಿ ಹೆಂಡತಿಯರಿದ್ದರು. ಭೌಮಾಸುರ ಎನ್ನುವ ರಾಕ್ಷಸನ್ನು ಕೊಂದು ಕೃಷ್ಣನು ಸಾವಿರಾರು ಮಂದಿ ಪತ್ನಿಯರನ್ನು ಸ್ವೀಕರಿಸಿದನು. ಅವರೆಲ್ಲರೂ ಭೌಮಾಸುರನ ಅರಮನೆಯಲ್ಲಿ ಬಂದಿಗಳಾಗಿದ್ದರು. ಅವರನ್ನು ಬಿಡುಗಡೆ ಮಾಡಿ ಕೃಷ್ಣನು ಅವರನ್ನು ಮದುವೆಯಾದನು. ಹೀಗೆ ಶ್ರೀಕೃಷ್ಣ ಅವರು 5 ಮಂದಿ ರಾಣಿಯರನ್ನು ಮದುವೆಯಾದ ಕತೆ.